ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ. ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನದ ಅಂಗವಾಗಿ ಪೊಲೀಸ್ ರನ್ ಮ್ಯಾರಥಾನ್ ಹಮ್ಮಿಕೊಂಡಿದ್ದು, ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು, ಪೊಲೀಸ್ ಕಮಿಷನರ್ ಎನ್ ಶಶಿಧರ್ ಕುಮಾರ್ ಚಾಲನೆ ನೀಡಿದರು. ಮಾಜಿ ಸಂಸದ ಐಜಿ ಸನದಿ, ಎಸ್ಪಿ ಗೋಪಾಲ್ ಬ್ಯಾಕೋಡ್, ಸ್ವರ್ಣ ಗ್ರೂಪ್ ಆಫ್ ಕಂಪನಿಯ ಮಾಲೀಕರಾದ ಡಾ ಸಿಎಚ್ ವಿಎಸ್ವಿ ಪ್ರಸಾದ್ ಸೇರಿದಂತೆ ಹಲವಾರು ಗಣ್ಯರು ಕೂಡ ಚಾಲನೆಯಲ್ಲಿ ಭಾಗಿಯಾದರು. ಇನ್ನು ಕಮಿಷನರೇಟ್ ಜಿಲ್ಲಾ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತದ ವತಿಯಿಂದ ಆಯೋಜನೆ ಮಾಡಿದ ಡ್ರಗ್ಸ್ ಮುಕ್ತ ಕರ್ನಾಟಕ ರನ್ ಮ್ಯಾರಥಾನ್ ರಾಣಿ ಚೆನ್ನಮ್ಮ ವೃತ್ತದಿಂದ ತೋಳನಕೆರೆವರೆಗೆ ನಡೆಯಿತು. 5 ಕಿಲೋಮೀಟರ್ ಮತ್ತು 10 ಕಿಲೋಮೀಟರ್ ಮ್ಯಾರಥಾನ್ ಹಮ್ಮಿಕೊಂಡಿದ್ದು, ಸಾವಿರಾರು ಪೊಲೀಸ್ ಸಿಬ್ಬಂದಿ, ವಿದ್ಯಾರ್ಥಿಗಳು, ನಾಗರಿಕರು ಭಾಗಿಯಾಗಿ ರಸ್ತೆ ಸುರಕ್ಷತೆ, ಡ್ರಗ್ಸ್ ಮುಕ್ತ ನಗರದ ಸಂಕಲ್ಪ ಕೈಗೊಳ್ಳಲಾಯಿತು. ಸರಿಯೋ ಶಕಿಲ ನೀವು ಹಂಗ ಹಿಂದ್ ಬರ್ಕೊಂತ ನೋಡ್ರಿ. ಸರ್, ಈ ಕಡೆ ಅರ್ಧ, ಈ ಕಡೆ ಅರ್ಧ, ಅದೇ ಇದಾರೆ, ಅದೇ ಹಿಂದೆ ಬರ್ರಿ. ಏನು ಬರ್ತಾರೆ ಭಾಳ ದೊಡ್ಡ ಅದು ಗಂಟೆಗೆ ಬಂದಿದ್ರು. ಗಂಡ ಹೆಂಡತಿ ಇಬ್ರು ಗೌರ್ಮೆಂಟ್ ಎಂಪ್ಲಾಯೀಸು, ಮತ್ತೆ ಬಹಳ ಒಳ್ಳೆ ಆದರ್ಶವಾಗಿ ಬಾಳ್ತಾ ಇರುವಂಥವ್ರು. 2 ಮಕ್ಕಳು ಬೇಡ, ಒಂದೇ ಮಗು ಸಾಕು, ಒಂದೇ ಮಗುಗೆ ನಾವು ದೇಶಕ್ಕೆ ಆಸ್ತಿಯಾಗಿ ಮಾಡೋಣ ಅಂತೆಲ್ಲ ಕನಸು ಕಟ್ಟಿ ಒಂದೇ ಮಗು ಮಾಡ್ಕೊಂಡಿದ್ರು. ತುಂಬ ಚೆನ್ನಾಗಿ ಓದ್ತಾ ಇದ್ದ, MBBS. ನಾಳೆ ಎಲ್ಲ ಹೋಗ್ತೀವಿ, ಒಂದು ರೌಂಡ್ ಗಾಡೀಲಿ ಹೋಗಿ ಬರೋಣ ಅಂತ ಹೋಗ್ಬಿಟ್ಟು ಸ್ವಲ್ಪ ಫಾಸ್ಟಾಗಿ ಹೋದ್ರು, ಅಥವಾ ಗಾಡೀಲಿ ಹಂಪ್ಸ್ ಬಂತೋ ಏನಾಯ್ತೋ, ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರು. ಅದೇ ರೀತಿ ಧಾರವಾಡದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಅವರ ಹುಡುಗನ ತಾಯಿ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಮಗ BE ಮಾಡಿ ಕ್ಯಾಂಪಸ್ ಸೆಲೆಕ್ಷನ್ ಆಗಿ 70-80 ಸಾವಿರ ಸಂಬಳ, ಬೆಂಗಳೂರಿಗೆ ಹೋಗ್ಬೇಕು ನಾಳೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.